ಮೈಸೂರಿನಲ್ಲಿ ವಾಸವಾಗಿರತಕ್ಕಂತಹ ವ್ಯಕ್ತಿಯೋರ್ವರಿಗೆ ಕುಷ್ಠರೋಗ ಹೇಳ್ತಕ್ಕಂಥದ್ದು ಆಗಿ ಆರೋಗ್ಯ ಹೇಳ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದ್ದು ತುಂಬಾ ಔಷಧಿಗಳನ್ನು ವೈದ್ಯರ ಸಲಹೆಗಳನ್ನು ಎಲ್ಲವನ್ನೂ ಕೂಡ ಮಾಡಿದರೂ ಕೂಡ ಮೈ ಒಡೆದು ರಕ್ತ ಹೇಳ್ತಕ್ಕಂಥದ್ದು ಸೋರುವ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಬರ್ತದೆ. ಆಗ ತಾಯಿ ಚಾಮುಂಡಿಯನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾರಂತೆ. ಮಾಡಿಕೊಂಡು, ತಾಯಿ ಯಾಕಾಗಿ ತನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀಯಾ, ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ಸಾಕಾಗಿ ಹೋಗಿದೆ, ನೋವಿನಿಂದ ಬೆಂದು ನರಳಿ ಹೋಗಿದ್ದೇನೆ, ಒಂದು ಜೀವವನ್ನಾದರೂ ತೆಗೆದುಕೋ, ಅದಲ್ಲ ಅಂತೇಳಿ ಆದರೆ ಗುಣವನ್ನಾದರೂ ಕೂಡ ಪಡಿಸು ಅಂತ ಹೇಳುವುದಾಗಿ ತಾಯಿ ಹತ್ರ ಪರಿಪರಿಯಾಗಿ ನೋವಿನಿಂದಾಗಿ ಕೇಳ್ಕೊಳ್ತಾರಂತೆ. ಆಗ ಒಂದು 4-5 ದಿವಸಗಳು ಕಳೆದ ನಂತರದಲ್ಲಿ ತಾಯಿ ಚಾಮುಂಡಿ ದೇವಿಯು ಸ್ವಪ್ನದಲ್ಲಿ ಬಂದು ಅವರಿಗೆ ಒಂದು ಕೆಲಸವನ್ನು ಮಾಡಿ ಅಂತ ಹೇಳುವುದಾಗಿ ಹೇಳ್ತಾಳಂತೆ. ಆಗ ಅವರು ಏನು ಮಾಡಬೇಕು ಅಂತ ದಿಕ್ಕು ದೋಚದ ಇದ್ದಂತಹ ಸಮಯದಲ್ಲಿ ನಮ್ಮ ಒಂದು ವಿಡಿಯೋ ಹೇಳ್ತಕ್ಕಂಥದ್ದನ್ನು ನೋಡಿಕೊಂಡು ತಕ್ಷಣ ಕರೆಯನ್ನು ಮಾಡಿ ಇಲ್ಲಿಗೆ ಬರ್ತಾರೆ. ಬಂದು ಆ ತಾಯಿಯ ಒಂದು ಅನುಗ್ರಹದಿಂದ ತಿಂಗಳು ಒಪ್ಪತ್ತಿನಲ್ಲಿ ಸಂಪೂರ್ಣವಾಗಿ ಆರಾಮಾಗಿ ಖುಷಿಯಿಂದ ಜೀವನವನ್ನು ನಡೆಸುವಾಗ ಆಗಿರತಕ್ಕಂಥದ್ದು ಇದು. ಆ ಚಾಮುಂಡಿ ದೇವಿಯ ಒಂದು ಅನುಗ್ರಹ, ಆನಂತರದಲ್ಲಿ ತಾಯಿಯ ಒಂದು ಶಕ್ತಿ